ಚಳಿಗಾಲ ಹೋಗಿ ಬೇಸಿಗೆ ಆರಂಭವಾಗಿದೆ. ಬದಲಾಗುತ್ತಿರುವ ಹವಾಮಾನದೊಂದಿಗೆ ತಾಪಮಾನವು ವೇಗವಾಗಿ ಹೆಚ್ಚಾಗುತ್ತಿದೆ. ಇದು ದೇಹದ ರೋಗನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ. ಬೇಸಿಗೆಯಲ್ಲಿ ಬಿಸಿಲಿನ ಬೇಗೆ, ನಿರ್ಜಲೀಕರಣ, ಆಹಾರ ವಿಷ, ಬ್ಯಾಕ್ಟೀರಿಯಾದ ಸೋಂಕುಗಳ ಅಪಾಯ ಹೆಚ್ಚಾಗುತ್ತದೆ. ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಹಾಗಾಗಿ ರೋಗನಿರೋಧಕ ಶಕ್ತಿ ಹೆಚ್ಚಿಸಲು ಕೆಲವು ವೈದ್ಯರ ಟಿಪ್ಸ್ ಏನಿರಬಹುದು ಇಲ್ಲಿ ಕೇಳಿ. ಸಮತೋಲಿತ ಆಹಾರ ಕ್ರಮವನ್ನ ಪಾಲಿಸುವುದು. ವಿಟಮಿನ್ ಸಿ ಅಂದ್ರೆ ನಿಂಬೆ, ಕಿತ್ತಳೆ, ದ್ರಾಕ್ಷಿ ಮತ್ತು ಪೇರಳೆಯಂತಹ ಸಿಟ್ರಸ್ ಹಣ್ಣುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದು. ಬಾದಾಮಿ, ಗೋಡಂಬಿ, ಕುಂಬಳಕಾಯಿ ಬೀಜಗಳು, ವಾಲ್ನಟ್ಗಳಂತಹ ದ್ವಿದಳ ಧಾನ್ಯಗಳು ಮತ್ತು ನಟ್ಸ್ ಅನ್ನು ಸೇವಿಸುವುದರಿಂದ ವೈರಸ್ಗಳಿಂದ ರಕ್ಷಣೆ ಸಿಗುವುದು. ಬೇಳೆ, ಮೊಟ್ಟೆ ಹಾಗೂ ಪನ್ನೀರ್ನಂತಹ ಪದಾರ್ಥಗಳು ಸ್ನಾಯುಗಳು ಮತ್ತು ದೇಹದ ರಚನೆಯನ್ನ ಬಲಪಡಿಸುತ್ತವೆ. ಇನ್ನು ಬೇಸಿಗೆಯಲ್ಲಿ ಕಂಡುಬರುವ ಹಣ್ಣುಗಳು ಹಾಗೂ ತರಕಾರಿಗಳು ನೈಸರ್ಗಿಕವಾಗಿ ಹೆಚ್ಚಿನ ನೀರನ್ನು ಹೊಂದಿರುತ್ತವೆ. ದೇಹವನ್ನ ಹೈಡ್ರೇಟ್ ಆಗಿರಿಸುತ್ತದೆ ಹಾಗೂ